ಶಿವು ಹೇಳು. ಶಿವು, ನೀನು ನಿಮ್ಮ ಹುಡುಗರು ಎಲ್ಲರೂ ಮಾರಿಗುಡಿ ಮಾನ ಉಳಿಸೋದಕ್ಕೆ ತುಂಬ ಕಷ್ಟಪಟ್ಟು ಆಡಿದ್ರಿ. ಆದರೆ ಆ ದೇವ್ರ ಮನಸ್ಸೇ ಬೇರೆ ಥರ ಇತ್ತೋ ಏನೋ, ಸೋತ್ಬಿಟ್ರು. ಆದರೂ ನಾವು ಮಾರಿಗುಡಿ ಜನ ಕೊಟ್ಟು ಮಾತು ತಪ್ಪೋದಿಲ್ಲ. ಇನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು, ಇಳಿಬೇಕಾಗುತ್ತೆ. ಆಫೀಸರ್, ನಾವು ಕೊಟ್ಟ ಮಾತಿನಂತೆ ಸೋತಿರೋದ್ರಿಂದ ಈ ಮಾರಿಗುಡಿ ಮೈದಾನನ ಬಿಟ್ಕೊಡ್ತೀವಿ. ಜೊತೆಗೆ ನಮ್ಮ ಶಿವು ಕೂಡ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ. ನಾ ಹೇಳ್ತೀನಿ, ಬರ್ಕೊಳ್ಳಿ. ಗೌರವಾನ್ವಿತ ಮಾರಿಗುಡಿ ಗ್ರಾಮಸ್ಥರಿಗೆ ನಿಮ್ಮ ಅಧ್ಯಕ್ಷ ಶಿವು ಬರೆಯುತ್ತಿರುವ ರಾಜೀನಾಮೆ ಪತ್ರ. ಊರಿನ ಮಾರಿಗುಡಿ ಅಮ್ಮನವರ ಸಾಕ್ಷಿಯಾಗಿ ಜನರಿಗೆ ಕೊಟ್ಟ ಮಾತಿನಂತೆ ಇಂದು ನಡೆದ ಕ್ರಿಕೆಟ್ ಮ್ಯಾಚಿನಲ್ಲಿ ಸೋಲನ್ನು ಅನುಭವಿಸಿರುವುದರಿಂದ ಈ ಅಧ್ಯಕ್ಷ ಸ್ಥಾನದಲ್ಲಿ ಕೂರುವ ನೈತಿಕ ಹಕ್ಕು ನನಗಿಲ್ಲ. ಕ್ರಿಕೆಟ್ ಸೋತರೆ ನಾನು ಕೊಟ್ಟ ಮಾತಿಗೆ ಬದ್ಧ ಎಂದು ಹೇಳುತ್ತೇನೆ. ಹಾಗೆ ನನ್ನ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಕೊಡುತ್ತಿದ್ದೇನೆ. ಇದನ್ನು ಯಾರ ಒತ್ತಡವೂ ಇಲ್ಲದೆ ಸ್ವಇಚ್ಛೆಯಿಂದ ಕೊಡುತ್ತಿರುವ ರಾಜೀನಾಮೆ ಪತ್ರ. ತಗೊಳ್ಳೋ, ಸಹಿ ಹಾಕು. ಮಗ ಬೇಡ, ನೀನ್ ಸೋತಿಲ್ಲ, ಅದಕ್ಕೆ ಸೈನ್ ಹಾಕ್ಬೇಡ. ಅತ್ತೆ, ಗಂಡ ಕೊಟ್ಟು ಮಾತು ಯಾವತ್ತೂ ತಪ್ಪಲ್ಲ. ಇವತ್ತು ನಾವು ಸೋತಿದ್ದೀವಿ ಅಂದರೆ ನನ್ನ ಗಂಡ ಅಧ್ಯಕ್ಷ ಸ್ಥಾನನ ಬಿಟ್ಕೊಡ್ಲೇಬೇಕು. ಇಲ್ಲ, ನೀನ್ ಸೋತಿಲ್ಲ. ಮಹಾಕಾಳ ಒಂದು ಪುತ್ರ ಎಲ್ಲಾದ್ರೂ ಸೋಲೋದುಂಟೆ? ಖಂಡಿತ ಅವ್ನು ಸೋತಿಲ್ಲ. ಪಾರು, ಇದ್ರಲ್ಲಿ ಏನೋ ಅಡಗಿದೆ. ಅವ್ನು ಸೋತಿಲ್ಲ. ಮಗ, ಯಾವುದೇ ಕಾರಣಕ್ಕೂ ಆ ಪತ್ರಕ್ಕೆ ಸೈನ್ ಹಾಕ್ಬೇಡ. ಅಕ್ಕ, ಹೊಸಿ ಸಮಾಧಾನ ಮಾಡ್ಕೊ. ಶಿವು, ಸೈನ್ ಹಾಕಪ್ಪ. ಜನ ಎದ್ರೆ ಕೈ ಮುಗಿತಾರೆ, ಬಿದ್ರೆ